ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಹೌದು, ಅವತ್ತು JDS ಅಲ್ಲಿದ್ರಿ, ಹೋರಾಟ ಮಾಡಿದ್ರಿ ಮುನಿರತ್ನ ಅವ್ರ ವಿರುದ್ಧ, ದೊಡ್ಡ ಹೋರಾಟ ಕೊಟ್ಟಿದ್ರಿ. ರಾಜಕೀಯದಲ್ಲಿ ಸ್ಥಿತ್ಯಂತರ ವ್ಯತ್ಯಾಸಗಳು ಸಹಜವಾಗಿ ಆಗತ್ತೆ. ನಂತರ BJP ಸೇರಿದ್ರಿ, ಈಗ ಕಾಂಗ್ರೆಸ್ಸಲ್ಲಿದ್ದೀರಿ. ಈಗ ಜೈಲು ಸೇರಿರ್ತಕ್ಕಂಥ ಮುನಿರತ್ನ ಅವ್ರ ವಿರುದ್ಧ ಮತ್ತಷ್ಟು ಮಗದಷ್ಟು, ಇದಿಷ್ಟೇ ಅಲ್ಲ ಶಿವಕುಮಾರ್, ಇನ್ನೂ ಭಾಳಷ್ಟು ಇದೆ ಅವ್ರ ಬಗ್ಗೆ. ನಾನು ನೊಂದಿದ್ದೀನಿ, ಬೆಂದಿದ್ದೀನಿ, ಭಾಳ ಸಹಿಸ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಸಹಿಸೋದು ಅವಶ್ಯಕತೆ ಇಲ್ಲ, ಎಲ್ಲವನ್ನು ಕೂಡ ಬಿಚ್ಚಿಡ್ತೀನಿ ಅಂತ ಬಂದು ಕೂತಿದ್ದೀರಿ. ಏನು ಸಮಾಚಾರ, ಏನು ಕತೆ? ರಾಜಕಾರಣ ಪರಿಸ್ಥಿತಿಗಳಿಗೆ ಅವತ್ತಿನ ನಮ್ಮ ಪರಿಸ್ಥಿತಿ ಪಕ್ಷ ಬದಲಾವಣೆಗಳಿಗೆ ತಂದೆ ಆದಂಥ ಉತ್ತರಗಳು ಇರುತ್ತೆ ನಮ್ಮ ಕಡೆ. ಆದರೆ ಸಾರ್ವಜನಿಕರಿಗೆ ಗೊತ್ತಾಗೋದಿಲ್ಲ. ನಾವು ಜನತಾದಳದಿಂದ ಗೆದ್ದಿದ್ದು ನಿಜ. ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರಿಗೆ, ಇವರಿಗೆ ಏನು ಗೋಪಾಲಯ್ಯವ್ರಿಗೆ ಮೇಲೆ ಸಿಟ್ಟು, ನಮ್ಮನ್ನು ಕೇಳದೆ ಕಾಂಗ್ರೆಸ್ ಜೊತೆ ಆಡಳಿತ ಮಾಡಿ ಮೇಯರ್ ಬಂತು, ನಮ್ಮನ್ನು ವಿಶ್ವಾಸಕ್ಕೆ ತೊಗೊಳ್ಲಿಲ್ಲ ಅನ್ನೋಂಥ ಸಿಟ್ಟು ಕುಮಾರಸ್ವಾಮಿ ಅವ್ರಿಗೆ. ಇನ್ನೂ ಅವರೆಲ್ಲ ಚೆನ್ನಾಗಿದ್ದರು, ಆದರೆ ಆಚೆ ಹಾಕ್ಬೇಕಿತ್ತು ಅವರ ಸಿಟ್ಟನ್ನು. ಆಚೆ ಹಾಕಬೇಕು ಅಂದಾಗ ನಾವು ಅವ್ರ ಅಸ್ತ್ರ ಆದ್ವಿ. ಕರೆದ್ರು ನಮ್ಮನ್ನು ವಿಧಾನಸೌಧಕ್ಕೆ. ನನ್ನ ಶ್ರೀಮತಿಯನ್ನ 2 ತಿಂಗಳಾಗಿತ್ತು ನಾವು ಗೆದ್ದು. ಮೇಯರ್ ಆಗಿ 1 ತಿಂಗಳಾಗಿತ್ತು ಅಂತ ಕಾಣುತ್ತೆ. ನೋಡು ಬ್ರದರ್, ನಿಮ್ಮ ಕೆಲಸಗಳಾಗಬೇಕು ಅಂದರೆ ನೀವು ಸ್ಟ್ರಾಂಗಾಗಿ ಹೋರಾಟ ಮಾಡ್ಕೊಂಡು ಹೋಗ್ಬೇಕು. ನಾನು ಸುಮ್ಮನೆ ಒಂದು ಬಾಂಬ್ ಹಾಕ್ತೀನಿ, ಹಿಂಗೆ ಹೇಳು, ನಾನೊಂದು ಬಾಂಬ್ ಹಾಕ್ತೀನಿ, ನಮ್ಮ ಕಾರ್ಪೊರೇಟ್ರಿಗೆ ಅಲ್ಲಿನ MLA ಸ್ಪಂದಿಸ್ತಾ ಇಲ್ಲ ಅಂತ ನೀವು ಒಂದು ಸ್ವಲ್ಪ ಇದು ಮಾಡಿ. ನಮ್ಮ ಮನೆಯವ್ರು ಅಂದರು, ನನಗೇನು ಮಾತಾಡೋಕ್ಕೆ ಬರಲ್ಲ, ನೀನು ಹಳ್ಳಿಯಲ್ಲಿ ಹುಟ್ಟಿದ್ದಲ್ಲಮ್ಮ, ನೀನು ಹಳ್ಳಿಲಿ ಹೆಂಗೆ ಬರುತ್ತೋ, ನೀನು ಹೆಂಗೆ ಇಲ್ಲಿ ನಮ್ಮ ಹತ್ರ ಬಂದು ಮಾತಾಡ್ತಿದ್ಯೋ, ಯಾವಾಗಲೂ ಅವರು ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಿದ್ರು, ಹಂಗೆ ಹಳ್ಳಿಲಿ ಬೈದಂಗೆ ಬೈ ಅವನಿಗೆ, ಇಷ್ಟೇ ಹೇಳಿದ್ದು. ಆಯಿತು, ನಾವು ಮನೆಗೆ ಬಂದ್ವಿ. 11:30ಗೆ ನಮ್ಗೆ ಕರೆದಿದ್ರು ಅಂತ ಕಾಣುತ್ತೆ. ನಾವು ಮನೆಗೆ ಬರೋಕ್ಕೆ 1:30-2 ಗಂಟೆ ಬಂದು ಊಟ ಮಾಡಿದ್ವಿ. ವಾಪಸ್ ಕಾಲ್ ಬಂತು. ನಮ್ಮ ಕಸ್ತೂರಿ ಮಹೇಶ್ ಫೋನ್ ಮಾಡಿದ್ರು, ಈಗ ವಿಸ್ತಾರದಲ್ಲಿದ್ದಾರೆ, ಅಣ್ಣ ಎಲ್ಲಿದ್ದೀರಿ ಅಂತ. ಏಕೆ ಮಹೇಶ್ ಅಣ್ಣ ಅಂದೆ. ಕುಮಾರಣ್ಣ ವಾಪಸ್ ತಗೊತೀನಿ ಅಂದವ್ರೆ, ನಿಮ್ಗೆ ಸಹಕಾರ ಮಾಡ್ತಿಲ್ವಂತ. ಕರ್ಕೊಂಬಂದರು, ಕಸ್ತೂರಿಲಿ ಬಿಟ್ಟರು. ನಾವು ಸಹಕಾರ ಮಾಡ್ತಿಲ್ಲ, ನಮ್ಮ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಮಾತಾಡಿದ್ವಿ. ಅಷ್ಟೊತ್ತಿಗೆ ಲೋಕಲಲ್ಲಿ ಅಲ್ಲಿನ ಲೋಕಲ್ ಲೀಡ್ರಿಗೂ ನಮ್ಮಲ್ಲಿ ಯಾರೋ ನಮ್ಮ ಜೊತೆಲಿ ಮೇಡಮ್ ಜೊತೆಗಿದ್ದ ಕಾರ್ಯಕರ್ತರಿಗೂ ಸಣ್ಣ ಇದಾಗಿತ್ತು, ಗಲಾಟೆ ಆಗಿತ್ತು. ನಾವು ಅವ್ರಿಗೆ ಇದು ಮಾಡಿದ್ವಿ. ಅದಕ್ಕೆ FIR ಮಾಡಿಬಿಟ್ಟಿದ್ರು ಅವರು. ಮುನಿರತ್ನ ಹೇಳಿದ್ರು, FIR ಮಾಡಿದರು. ಕೆಲಸ ನೋಡೋಕೆ ಹೋಗಿದ್ದಾಗ ಅದು ಲೋಕಲ್ ಲೀಡರ್ ಲೆವೆಲಲ್ಲಿತ್ತು. ಅದನ್ನು ತೊಗೊಂಡು ಹೆಚ್ಚಿಗೆ ಬಣ್ಣ ಕೊಟ್ಟು, ಮೊದಲನೇ ತಪ್ಪು ನಮ್ಮದೇ. ಯಾರೋ ಈಗ ದರ್ಶನನ್ನು ಹುಚ್ಚಿಡಿಸ್ಕೊಂಡು ಹೋಗೆಲ್ಲ ಗಲಾಟೆ ಮಾಡಿ ಹೋಗಿ ಅನ್ಭವಿಸ್ತಾರಲ್ಲ, ಕುಮಾರಸ್ವಾಮಿ ಮಾತು ಕೇಳಿ ಒಂದು 4-5 ವಿಚಾರದಲ್ಲಿ, ಒಂದು ಗೋಪಾಲಯ್ಯರ ವಿಚಾರದಲ್ಲಿ, ಗೋಪಾಲಯ್ಯರ ಅಡ್ಡ ಮತದಾನ ಹಾಕಿದಾಗ ಪ್ರೆಸ್ ಮೀಟ್ ಮಾಡಿ ಕುಮಾರಸ್ವಾಮಿ ಮಾತು ಕೇಳಿ ಪ್ರೆಸ್ ಮೀಟ್ ಮಾಡಿದ್ವಿ. ಅವ್ರು ಸಿಂಗಾಪುರದಿಂದ ವಾಟ್ಸಪ್ ಕಾಲಲ್ಲಿ ಮಾತಾಡಿದ್ರು, ಹಿಂಗೆ ಹೇಳಬೇಕು, ನೆಕ್ಸ್ಟ್ ನಮ್ಮ ಕ್ಯಾಬಿನೆಟಲ್ಲಿ ಇರ್ತೀಯ ಬ್ರದರ್, ನೀನು ನಮ್ಮ ಕ್ಯಾಬಿನೆಟಲ್ಲಿ ಇರಬೇಕು, ನೆಕ್ಸ್ಟ್ ನಾನೇ ಈ ರಾಜ್ಯದ CM, ಬೆನ್ನಕ್ಕೆ ಚೂರಿ ಆಗ್ದ ಅಂತ ಹೇಳಿಸ್ಬೇಕು. ಯಾರನ್ನ ಬೈದಿದ್ರು ಗೋಪಾಲ ಇನ್ನೊಬ್ಬರು ಬೈ. ಎಷ್ಟು ಸರಿ MLA ಟಿಕೆಟ್ ಮಿಸ್ ಆಗಿದೆ ನಿಮಗೆ? 1 ಸರಿ ಮಾತ್ರ. ನಾನು 2008ರಲ್ಲಿ ಕೇಳಿದೆ, ಅವಶ್ಯಕತೆ ಇರಲಿಲ್ಲ ನನಗೆ. ಒಂದು ರೆಕಗ್ನೈಸ್ ಆಗಬೇಕಿತ್ತು. ನಾವು ನಂಜುಂಡಪ್ಪವ್ರ ಪರವಾಗಿದ್ವಿ, ವೆಂಕಟೇಶ್ ಮೂರ್ತಿ ವಿರುದ್ಧವಾಗಿದ್ವಿ. ಅವ್ರ ರಾಜಕಾರಣಿ ಎಲ್ಲ ನಾಟಕದ ಅಂತೇಳಿ ನಾವು ಅವನು ವಿರುದ್ಧವಾಗಿದ್ವಿ. ರಿಯಾಲಿಟಿ ಲೀಡ್ರು ನಾವು ನಂಜುಂಡಪ್ಪರ ಜೊತೆಲಿದ್ವಿ. ನಂಜುಂಡಪ್ಪರ್ಗೆ ಸಿಗಲಿ ಅಂತ ನಾನು ಅರ್ಜಿ ಹಾಕಿ ನಂಜುಂಡಪ್ಪರ ಪರವಾಗಿ ಕೇಳಿದೆ. 2013ರಲ್ಲಿ ನಾನು ಹೋರಾಟ ಮಾಡಿದ್ದೆ, ಸಂಘಟನೆ ಮಾಡ್ಕೊಂಡಿದ್ದೆ. ಗೆಲ್ಲಂಥ ಅವಕಾಶ 100% ಇತ್ತು. ಒಂದು ಪರವಾಗಿತ್ತು. ಇವತ್ತು ನಾನು ಬರೆಸಿ ಆಡಿಸಿದಂಥ ಹಾಡು ಅಣ್ಣ ಅಣ್ಣ ಕುಮಾರಣ್ಣ ಹಾಕ್ಬೇಕು, ಇದೇ ಹಾಕಂತವ್ರೆ. ಮನೆಗೆ ಕುಮಾರಣ್ಣ ನಾನು ಕೊಟ್ಟಂಥ ಪಂಪ್ಲೆಟ್ ಇವತ್ತು ಚುನಾವಣೆಗೆ ಫುಡ್ ಕುಮಾರಸ್ವಾಮಿ ಅವ್ರಿಗೆ ಅದೇ. ಅವ್ರು ಹೇಳಲಿಲ್ಲ ಅಂತ ತಿಮ್ಮರಾಜು ಅಂತ ನಾನು ಫಾಲೋವರ್ಸು ಲೆಗ್ಗೆರೆ ಹುಡುಗ, ಬರ್ಸಿದ್ದು ನಾನು, ಆಡಿಸಿದ್ದು ನಾನು. 40 ಜನ ಟೀಚರ್ಸ್ ಬರೆದು ಬೈಲ ಏನಿರಬೇಕು ಅಂತ ಬರ್ಸ್ಕೊಟ್ರು, ಅದೆಲ್ಲ ಖರ್ಚು ಮಾಡಿದ್ದು ನಾನು. ಅವ್ರ ಸಾಧನೆಗಳು, ದೇವೇಗೌಡರ ಸಾಧನೆಗಳು, ಸೀನಾರಾಯಣ ಸೋಮಣ್ಣವ್ರ ತೋಟದಲ್ಲಿ ಅಮ್ಮ ಅಡುಗೆ ಮಾಡ್ಕೊಂಬಂದಿಕ್ಕಿದೆ. ನಾನು ಬುಕ್ ಮಾಡಿದಾಗ ಮನೆಗೆ 2 ಲಕ್ಷ ಬುಕ್ ಮಾಡಿದ್ದೆ. ಮನೆ ಪಾದಯಾತ್ರೆ ಮಾಡಿದ್ವಿ 1 ತಿಂಗಳು ಸತತವಾಗಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಡೆದಿದ್ವಿ. ಅಲ್ಲೇ ಊಟ, ಅಲ್ಲೇ ತಿಂಡಿ. ನಮ್ಮ ಕಾರ್ಯಕರ್ತರಿಗೂ ಒಂದೊಂದು ವಾರ್ಡ್ಗೆ ಹೋದಾಗ ಒಂದು 200 ಜನ ಇರಬೇಕು ಅಂತ. ನಾನು ಚುನಾವಣೆ ಮಾಡೋದು 2ರಷ್ಟು ಬರೀ ಪಾದಯಾತ್ರೆ ಮಾಡಿದೆ.